ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿ ಔಷಧಿ ಕೊರತೆ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸುಧಾಕರ್ ವಾಗ್ದಾಳಿ. 3 ವರ್ಷಗಳಲ್ಲಿ ಅಭಿವೃದ್ಧಿ ಶೂನ್ಯ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ರಾಜ್ಯದಲ್ಲಿ ಭಯಾನಕ ಕಾಯಿಲೆ ಬಂದರೆ ದೇವರೇ ಗತಿ. ಡಾಕ್ಟರ್ ಕೆ ಸುಧಾಕರ್. ರಾಜ್ಯದಲ್ಲಿ ಯಾವುದೇ ಭಯಾನಕ ಕಾಯಿಲೆ ಹರಡಿದರೆ ಜನರನ್ನು ರಕ್ಷಿಸುವ ಸಾಮರ್ಥ್ಯ ಈಗಿನ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಇಂತಹ ಸಂದರ್ಭದಲ್ಲಿ ದೇವರೇ ಗತಿ ಎನ್ನುವಂತಾಗಿದೆ ಎಂದು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆರೋಪಿಸಿದರು. ತಾಲೂಕಿನ ತಟ್ಟಿಹಳ್ಳಿ ಕ್ರಾಸ್ ಬಳಿ ಹರಿನಾಥ್ ರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿದ್ದ ಉಚಿತ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು, ಸರ್ಕಾರಿ ಮೆಡಿಕಲ್ ಕಾಲೇಜು ಪ್ರಾರಂಭವಾಗಿ 3 ವರ್ಷಗಳಾಗಿದ್ದರೂ ಅಗತ್ಯ ವೈದ್ಯಕೀಯ ಸಲಕರಣೆಗಳು ಹಾಗೂ ಮಾನವ ಸಂಪನ್ಮೂಲ ಇನ್ನೂ ಒದಗಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಮ್ಮ ಆಡಳಿತಾವಧಿಯಲ್ಲಿ ಮಂಚೇನಹಳ್ಳಿ, ಗೌರಿಬಿದನೂರು ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಮಾದರಿ ಆಸ್ಪತ್ರೆಗಳು, ಪ್ರಾಥಮಿಕ ಹಾಗೂ ತಾಲೂಕು ಆಸ್ಪತ್ರೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿತ್ತು. ಆದರೆ ಈಗಿನ ಸರ್ಕಾರ ಆಸ್ಪತ್ರೆಗಳಿಗೆ ಕನಿಷ್ಠ ಸಿಬ್ಬಂದಿ ನೇಮಕ ಮಾಡದೆ ಅಗತ್ಯ ಔಷಧಿಗಳ ಪೂರೈಕೆಯಲ್ಲಿಯೂ ವಿಫಲವಾಗಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಇತ್ತೀಚೆಗೆ ನಡೆದ ಬಳ್ಳಾರಿ ಘಟನೆಯೇ ಇದಕ್ಕೆ ಸಾಕ್ಷಿ. ಶಾಸಕರ ಖಾಸಗಿ ಗನ್ ಮ್ಯಾನ್ನ ಗುಂಡೇಟಿನಿಂದ ಕಾರ್ಯಕರ್ತನೊಬ್ಬ ಮೃತನಾಗಿದ್ದರು. ತಪ್ಪಿತಸ್ಥನ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದಿರುವುದು ಸರ್ಕಾರದ ದ್ವಂದ್ವ ನೀತಿಯನ್ನ ತೋರಿಸುತ್ತದೆ ಎಂದು ಟೀಕಿಸಿದರು. ಅಧಿಕಾರ ಸ್ವೀಕರಿಸಿದ ಒಂದೇ ದಿನದಲ್ಲಿ ಪೊಲೀಸ್ ಅಧಿಕಾರಿಯನ್ನು ಅಮಾನತು ಮಾಡಿರುವುದು ಸರಿಯಲ್ಲ ಎಂದು ಹೇಳಿದರು. ಜೆಎನ್ ಕೃಷ್ಣಾರೆಡ್ಡಿ, ಜಿಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಅಂದ್ರೆ 2 ವೀಲರ್ಸ್ ಅಲ್ಲಿ ಹೋಗೋದು, ಹೆಲ್ಮೆಟ್ ಹಾಕ್ದಿರೇ ಇದ್ರೆ ಅದು ಪೌರುಷನ? ಅಥವಾ ಕಾರುಗಳು, ನಾವೆಲ್ಲ ಇತ್ತೀಚೆಗೆ ಬಹಳಷ್ಟು ಕಾರುಗಳಲ್ಲಿ ಓಡಾಡ್ತೀವಿ, ಕಾರಲ್ಲಿ ಒಂದು ಸೀಟ್ ಬೆಲ್ಟ್ ಕೊಟ್ಟಿರ್ತದೆ. ಆ ಸೀಟ್ ಬೆಲ್ಟ್ ಇರೋದು ನಮ್ಮ ಸೇಫ್ಟಿ. ಆ ಸೀಟ್ ಬೆಲ್ಟ್ ಅನ್ನು ಹಾಕದೇ ಇದ್ರೆ ಅದು ಒಂದು ನಮ್ಮ ಪರಾಕ್ರಮನ ಅಥವಾ ಹೀರೋಯಿಸಮ್? ಖಂಡಿತ ಅಲ್ಲ. ನಾವು ಒಬ್ಬ ವ್ಯಕ್ತಿ ಅಪಘಾತಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿ ಅವರಿಗೆ ಚಿಕಿತ್ಸೆ ಕೊಡಿಸಿ ಆಸ್ಪತ್ರೆಯಲ್ಲಿ ಆ ವ್ಯಕ್ತಿಯ ಜೀವವನ್ನ ಉಳಿಸುವಂತ ಕೆಲಸ, ಅದು ನಿಜವಾದಂತ ಹೀರೋಯಿಸಮ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದು ಹೀರೋ ಮಾಡುವಂತ ಕೆಲಸ. ಇವತ್ತು ಆ ಕೆಲಸವನ್ನ ಇವತ್ತು ನಮ್ಮ ಮಧ್ಯೆ ಇದ್ದು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಹರಿನಾಥ್ ರೆಡ್ಡಿ ಅವರು. ಇದು ನಿಜವಾದಂತ ಹೀರೋಯಿಸಮ್ ಕೆಲಸ. ಅಂದ್ರೆ ಮುಂದಾಲೋಚನೆಯಿಂದ ನಮ್ಮ ಯುವಕರು ಅಪಘಾತಕ್ಕೆ ಒಳಗಾಗಬಾರ್ದು. ನೀವೆಲ್ಲ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಧರಿಸಬೇಕು. ನಮ್ಮ ಭಾಗದಲ್ಲಿ ಇತ್ತೀಚೆಗೆ ನಮ್ಮ ಅಜ್ವಾರದಲ್ಲಿ ನೀವು ನೋಡಿದ್ದೀರಿ, 4 ಜನ ಯುವಕರು, ಅತಿ ಕಿರಿಯ 15-16 ವರ್ಷ, ಅತಿ ದೊಡ್ಡ ಏಜು ಅಂದ್ರೆ 27 ವರ್ಷ. ಒಬ್ಬನಿಗೆ ಮಾತ್ರ ಮದುವೆ ಆಗಿ 6 ತಿಂಗಳಾಗಿದೆ. ನಾವು ಎಲ್ಲ ಎಲೆಕ್ಷನ್ ಗೆಲ್ಲುತ್ತೇವೆ. ನಿಮ್ಮ ಒಂದು ಸೂಚನೆಯ ಮೇರೆಗೆ ನೀವು ಯಾವ ತರ ಹೇಳಿದರು ಆ ತರ ನಾವು ನಡ್ಕೊಂಡು ಹೋಗಿ ನಮ್ಮ ಮುಖಂಡರೆಲ್ಲ ನಿಮ್ಮ ಸೂಚನೆಯ ಮೇರೆಗೆ ಗೆಲ್ಲಿಸ್ತೇವೆ ಅಂತ ನಾನು ಈ ಸಮಯದಲ್ಲಿ ತಮಗೆ ಬೇಡ್ಕೊಳ್ಳುತ್ತೇನೆ ಅಣ್ಣ. ಇದೇ ತರ ಜಿಲ್ಲಾ ಪಂಚಾಯತ್ ತೊಳಗಿಸುವ ಒಂದು ಕಾರ್ಯಕ್ರಮಕ್ಕೆ ಅವರು ನಾಂದಿ ಹಾಡಿದ್ರು. ಅವರ ಒಂದು ಸೇವೆಯನ್ನ ನಾವು ಎಲ್ಲರೂ ಕೂಡ ಸ್ಮರಿಸಬೇಕಾಗ್ತದೆ. ಹಾಗಾಗಿ ಆದವ್ರನ್ನ ಒಂದು ಅರ್ಧ ಕ್ಷಣ ಆದರೂ ನೆನೆಯುವುದು ಮನುಷ್ಯನ ಸ್ವಭಾವ. ನಾವು ಅವ್ರು ಮಾಡಿರ್ತಕ್ಕಂಥ ಒಂದು ಸಹಕಾರವನ್ನು ನಾವು ಮರೆಯಬಾರದು. ಕೊರೋನಾ ಬಂದಿರಲಿ ಬರದೇ ಇರಲಿ, ತಡೆಗಟ್ಟುವಲ್ಲಿ ಅವರು ಕೈಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಾವೆಲ್ಲರೂ ಜ್ಞಾಪಿಸ್ಕೋಬೇಕಾಗಿದೆ. ಎಲ್ಲ ಮಿತ್ರರೇ, ದಯವಿಟ್ಟು ಗಲಾಟೆ ಮಾಡ್ಕೋಬಾರ್ದು. ಇದನ್ನ ತಗೊಂಡ್ಬಂದ್ರು, ಇದನ್ನ ಗ್ರಾಂಟ್ಸ್ ಅನ್ನ ತಗೊಂಡ್ಬರೋದಕ್ಕೆ ಒಂದು ಕಾನೂನನ್ನ ಇದು ಮಾಡಿದ್ರು. ಮತ್ತೆ ಇದು ನಂದಿ ರೋಪ್ ವೇ ಒಂದು ಬರೋದಕ್ಕೆ, ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರ್ಕೆಟ್ ಬರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸಿಕೊಟ್ರು. ಆದ್ರೆ 2.5 ವರ್ಷಗಳಾದರೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ನಮ್ಮ ಪಕ್ಷದಲ್ಲಾಗಿರ್ತಕ್ಕಂಥ ಮತ್ತು ಸಂಸದರ ನೇತೃತ್ವದಲ್ಲಿ ಏನು ಅವತ್ತಿನ ಅನುದಾನಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಸರ್ಕಾರಕ್ಕೆ ಅನುಮೋದನೆ ಕೊಟ್ಟಿದ್ರು, ಇವತ್ತಿನವರು ಕೂಡ ಯಾವ ಕಾರ್ಯಕ್ರಮ ಆಗಿಲ್ಲ ಅಂತ ಹೇಳೋದಕ್ಕೆ ನಾನು ಈ ಸಮಯದಲ್ಲಿ ಇಷ್ಟಪಡ್ತೀನಿ ಬಂಧುಗಳೇ.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.